ನಂಜನಗೂಡಿನ ಕಾಯಕ ಯೋಗಿ ಧ್ರುವ ನಾರಾಯಣ ಅಭಿಮಾನಿ ಬಳಗದ ವತಿಯಿಂದ ಮೈಸೂರಿನ ಪತ್ರಿಕಾ ಭವನದಲ್ಲಿ ನೂತನ 2025ರ ದಿನದರ್ಶಿಕೆ ಬಿಡುಗಡೆಯನ್ನು ಮೈಸೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ದೀಪಕ್ ಅವರು ಅನಾವರಣ ಮಾಡಿದರು. ಕೆ ದೀಪಕ್ ಅವರು ಮಾತನಾಡಿ, ನನ್ನ ಹಾಗೂ ಧ್ರುವ ನಾರಾಯಣ ಅವರ ಅಭಿನವ ಸಂಬಂಧ ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ಇದ್ದರೆ, ಆದರೆ ಅವರು ಈಗ ನನ್ನೊಂದಿಗೆ ಇಲ್ಲ. ಅವರ ಕೊಡುಗೆಗಳನ್ನು ಇನ್ನೂ ಕೂಡ ಜೀವಂತವಾಗಿವೆ. ಅದೇ ರೀತಿ ದರ್ಶನ್ ಧ್ರುವ ನಾರಾಯಣ ಅವರು ಕೂಡ ತಂದೆ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಬಂದಿದ್ದಾರೆ. ಯಾವತ್ತೂ ಕೂಡ ನನ್ನ ಮಗ MLA ಆಗಬೇಕೆಂದು ಯಾವತ್ತೂ ಕೂಡ ಕನಸು ಕಟ್ಟಿರಲಿಲ್ಲ. ಪ್ರತಿದಿನವೂ ಪ್ರವಾಸವನ್ನ ಮಾಡಿ ಯುವಕರನ್ನ ನಮ್ಮ ಸಮಾಜಕ್ಕೆ ಬರಬೇಕು ಅಂತಹ ಆಸೆ ಇಟ್ಟುಕೊಂಡಿದ್ರು. ಕರ್ನಾಟಕದ ಉದ್ದಕ್ಕೂ ಕೂಡ ಪ್ರವಾಸವನ್ನ ಮಾಡಿ ಪಕ್ಷ ಸಂಘಟನೆಯನ್ನ ಕೂಡ ಮಾಡುತ್ತಿದ್ರು ಎಂದು ತಿಳಿಸಿದರು. ದಿನದರ್ಶಿಕೆ ಬಿಡುಗಡೆ ಸಂದರ್ಭದಲ್ಲಿ ಧ್ರುವ ನಾರಾಯಣ ಅಭಿಮಾನಿಗಳು ಹಾಗೂ ದರ್ಶನ್ ಧ್ರುವ ನಾರಾಯಣ ಅಭಿಮಾನಿಗಳು ಮತ್ತು ನಂಜನಗೂಡಿನ ಕಾರ್ಯಕರ್ತರುಗಳು ಹಾಜರಿದ್ದರು. TS ಶಶಿಕಾಂತ್, NKS TV4 ನ್ಯೂಸ್, ಮೈಸೂರು. ನಮಸ್ಕಾರಗಳನ್ನು ಹೇಳ್ತಾ, ಕಾಯಕ ಯೋಗಿ ದಿವಂಗತ ಆರ್ ಧ್ರುವನಾರಾಯಣ ಅವರ ನೆನಪಿನಾರ್ಥ ಅಭಿಮಾನಿಗಳು ಬಳಗು ನೂತನ ವರ್ಷದ ಕ್ಯಾಲೆಂಡರ್ನ ಇವತ್ತು ನಮ್ಮೆಲ್ಲರ ಕೈಲಿ ಬಿಡುಗಡೆ ಮಾಡಿಸ್ತೀನಿ. ನಾನು ಈ ವಿಷಯಗಳನ್ನು ಮುಕ್ತವಾಗಿ ಹಂಚ್ಕೋಬೇಕು ಅಂತ ಬಯಸ್ತೇನೆ. ಯಾಕಂದರೆ ಪತ್ರಕರ್ತನಾಗಿ ನಾನು ತುಂಬ ಸಂದರ್ಭ ಹೇಳ್ತಾ ಇರ್ತೀನಿ, ಪತ್ರಕರ್ತರು ರಾಜಕಾರಣಿಗಳ ಜೊತೆ ಸಂಪರ್ಕ ಇಟ್ಕೊಳ್ಳಿ, ಸಂಬಂಧಗಳು ಇಟ್ಕೊಳ್ಬೇಡಿ. ಯಾಕೆ ಅಂತಂದರೆ ಪತ್ರಕರ್ತರು ನಿಷ್ಪಕ್ಷಪಾತವಾಗಿರೋಕ್ಕಾಗೋದಿಲ್ಲ, ಸಂಬಂಧಗಳು ಇಟ್ಕೊಳ್ಳಿ ಅಂತ ಹಾಗೆ ಹೇಳ್ತಿದ್ದಂತ ನಾನೇ ಧ್ರುವನಾರಾಯಣ ಜೊತೆ ಸಂಬಂಧಕ್ಕೂ ಮೀರಿದಂಥ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡ್ಬಿಟ್ಟೆ. ಯಾಕೆಂದ್ರೆ ಅವರು ನನಗೆ ಒಬ್ಬ ರಾಜಕಾರಣಿಗಳ ಕಾಣಲಿಲ್ಲ. ನಾನು ಆ ಧ್ರುವನಾರಾಯಣ ಅವರ ಒಳಗಡೆ ಬುದ್ಧನನ್ನು ನೋಡ್ತಾ ಇದ್ದೆ, ಬಸವಣ್ಣನನ್ನು ನೋಡ್ತಾ ಇದ್ದೆ, ಅಂಬೇಡ್ಕರ್ ಅವ್ರನ್ನ ನೋಡ್ತಾ ಇದ್ದೆ. ಏನು ಪ್ರೀತಿ, ಮಮತೆ, ಕರುಣೆ, ಸಾಮಾಜಿಕ ನ್ಯಾಯ, ಸರ್ವ ಜನಾಂಗವನ್ನು ಸಮಾನವಾಗಿ ಕೊಂಡೊಯ್ಯಬೇಕು ಅನ್ನುವಂಥ ಆಶಯಗಳಿದ್ವಲ್ಲ, ಆ ಆಶಯಗಳೆಲ್ಲವೂ ಕೂಡ ಧ್ರುವನಾರಾಯಣರಲ್ಲಿದ್ದವು. ಆ ಕಾರಣಕ್ಕಾಗಿ ಅವರು ನನಗೆ ತುಂಬ ಇಂಟ್ರೆಸ್ಟ್ ಆದವರು. ಬಹುಶಃ ಈ 1 ದಶಕದಿಂದ ಪ್ರತಿದಿನ ನನಗೆ ಕರೆ ಮಾಡಿರೋ ದಿನಗಳಿರ್ತಿರಲಿಲ್ಲ. ಅಟ್ಲೀಸ್ಟ್ ವಾರಕ್ಕೆ 1 ದಿನ 2 ದಿನ ನಾವು ಭೇಟಿ ಆಗ್ತೀವಿ, ಗಂಟೆ ಚರ್ಚೆ ಮಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ನಾನು ಅವ್ರ ಕರೆಯನ್ನ ಯಾವತ್ತೂ ಮಿಸ್ ಮಾಡಲಿಲ್ಲ ಎಂಥದ್ದನ್ನ. ಅದೆಷ್ಟೊತ್ತು ಆರಿಸುತ್ತೆ. ಆದರೆ ಅವ್ರು ತೀರೋಂಥ ಹಿಂದಿನ ದಿನ ರಾತ್ರಿ 9:45 10 ಗಂಟೆ ಸಮಯದಲ್ಲಿ 5 ಮಿಸ್ ಕಾಲ್ ಬಂದಿದೆ ಸಾಹೇಬ್. ನಾನು ಮನೆಗೆ ಹೋಗಿ ಊಟ ಮಾಡಿ ಆಮೇಲೆ ಫೋನ್ ನೋಡ್ತೀನಿ ಸಾಹೇಬ್. ನನ್ನ ವೈಫ್ ಕೇಳಿದೆ, ಧ್ರುವನಾರಾಯಣ ಸಾಹೇಬರು 5 ಮಿಸ್ ಕಾಲ್ ಇದೆ, ಏನು ಫೋನ್ ಮಾಡಿ ಗೊತ್ತಿಲ್ಲ ಅಂತ. ಅವರೇನು ಹೇಳಿದ್ರು, ಅಯ್ಯೋ ಪಾಪ 11 ಆಗಿದೆ, ಡಿಸ್ಟರ್ಬ್ ಮಾಡಬೇಡ, ಬೆಳಿಗ್ಗೆ ಮಾಡು. ನಾನು ಬೆಳಿಗ್ಗೆ ಆದಷ್ಟು ಫಸ್ಟ್ ಫೋನ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಅವ್ರು ನನ್ನ ಫೋನ್ ಸಿಕ್ಕಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನಂಜನಗೂಡ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳಿದೆ, ಕ್ಯಾಲೆಂಡರ್ಗಳು ಬದಲಾಗ್ತವೆ, ವರ್ಷಗಳು ಬದಲಾಗ್ತವೆ, ವ್ಯಕ್ತಿಗಳು ಕೂಡ ಬದಲಾಗ್ತಾರೆ. ಇದೇ 2 ವರ್ಷದಿಂದ ಈ ಜನವರಿಯಲ್ಲೇನೆ, ಈ ತಿಂಗಳಲ್ಲೇ ಧ್ರುವನಾರಾಯಣ ಸಾಹೇಬ್ರದ್ದು ಫೋಟೋ ಹಾಕೊಂಡು ಅವ್ರದ್ದು ಕ್ಯಾಲೆಂಡರ್ನ ನಾನು ಅವರಿಬ್ಬರೇ ಉದ್ಘಾಟನೆ ಮಾಡಿ, ಕರಾಟೆ ಶಂಕರ್ ಅವ್ರ ಮನೆಯಲ್ಲಿ ಅಲ್ವಾ, ನಾವು ಅವ್ರ ಕ್ಯಾಲೆಂಡರ್ ಅವರು ಬಿಡುಗಡೆ. ಇವತ್ತು ಅವ್ರದ್ದೇ ಫೋಟೋ ಇದೆ. 2025ರಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರಗತಿಪರ ಚಿಂತಕರು ಹಾಗೂ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀಯುತ ದೀಪಕ್ ಸರ್ ಅವರ ಸ್ವಾಗತ ಹಾಗೂ ಆ ಧ್ರುವನಾರಾಯಣ ಸಾಹೇಬರ ಒಡನಾಡಿಗಳು ಹಾಗೂ ಅಭಿಮಾನಿಗಳು ಆದಂತಹ ಶ್ರೀಯುತ ಸ್ವಾಮೀಜಿ ಸರ್ ಕೂಡ ಅವರ ಸ್ವಾಗತ ಹಾಗೂ